ಎಸ್, ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಚಾಮರಾಜನಗರದಲ್ಲಿ ಪಾಪ ರೈತರು ನೆನೆ ಪ್ರತಿಭಟನೆ ಮಾಡಿದ್ದಾರೆ ಕಣ್ರಿ. ಕಬಿನಿಂದ ನೀರು ಕೊಡಿ ನಮಗೆ ಅಂತ, ನೀರು ಕೊಡಿ ನಮಗೆ ಅಂತ, ಕೃಷಿಗೆ ನೀರು ಕೊಡಿ ಅಂತ. ಮುಖ್ಯಮಂತ್ರಿಗಳು ದಯವಿಟ್ಟು ಕೃಷಿಗೆ ನೀರನ್ನ ಹರಿಸಬೇಕು, ನಾಲೆಗಳಿಗೆ ನೀರನ್ನ ಹರಿಸಿ ದಯವಿಟ್ಟು ನಮ್ಮ ರೈತರು ಸ್ವಲ್ಪ ಬೆಳ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಖಾಲಿ ಮಾಡಿಸ್ಬಿಡ್ತಾರೆ ತಮಿಳ್ನಾಡವರು. ಇಡೀ ಡ್ಯಾಮನ್ನು ಖಾಲಿ ಮಾಡ್ಕೊಂಡೆ ತಗೊಂಡೋಗ್ತಾರೆ ಅವರು. ಇರೋ ಬರೋ ನೀರನ್ನೆಲ್ಲ ಅವ್ರಿಗೆ ಬಿಡಿಸ್ಕೊತಾರೆ. ದಯವಿಟ್ಟು ನಾಲೆಗಳಿಗೆ ನೀರನ್ನು ಹರಿಸಿ ನಮ್ಮ ರೈತರಿಗೆ ನೀರು ಕೊಡಿ. ಕುಡಿಯೋದಕ್ಕೆ ನೀರು ಒಂದು ಭಾಗ, ಎರಡನೆಯದು ಪಾಪ ನಮ್ಮ ರೈತರ ಬೆಳೆಗಳೆಲ್ಲವೂ ಸಹ ಒಣಗಿ ನಿಂತಿದೆ, ಯಾರು ಬಿತ್ತನೆ ಕಾರ್ಯ ಮಾಡಿಲ್ಲ. ನೀರು ಕೊಡಿ, ಇವ್ರನ್ನ ನಂಬ್ಕೊಂಡ್ರೆ ಆಗಲ್ಲ. ನಾವೇನೋ ನಿಯತ್ತಾಗಿ ಬರೀ ಕುಡಿಯೋದಕ್ಕೆ ಮಾತ್ರ ಇಟ್ಕೊಳ್ಳೋಣ ನೀರನ್ನ, ಕೃಷಿಗೆ ಬೇಡ ಅಂತ ಅನ್ಕೊಳ್ತಾ ಇದ್ದೀವಿ. ಆದರೆ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಆ ರೀತಿಯಾದಂಥ ಮನಸ್ಥಿತಿಯಲ್ಲಿಲ್ಲ. ಅವ್ರಿಗೇನು ಇರೋ ಬರೋ ನೀರನ್ನೆಲ್ಲ ತಮಿಳುನಾಡಿಗೆ ಹರಿಸ್ಬಿಡ್ಬೇಕು ಅಂತ. ಅವ್ರಿಗೇನು ಅಂದರೆ ನಾವು ಕೆಳ ಹಂತದ ರಾಜ್ಯ ಆಗಿದ್ದೀವಿ, ಸೊ ಹಾಗಾಗಿ ನೀರು ನೈಸರ್ಗಿಕವಾಗಿ ಹರಿಯುತ್ತೆ, ಹಾಗಾಗಿ ನಮಗೆ ನೀರು ಬೇಕು ಅಂತ ಅವ್ರು ಹಿಡ್ಕೊಂಡು ಕೂತಿದ್ದಾರೆ. 15 ದಿನಗಳಲ್ಲಿ 16 TMC ನೀರನ್ನು ಕೊಡಬೇಕು, 16 TMC ನೀರನ್ನು ಕೊಡಬೇಕು ಅಂತ CWRC ಆದೇಶವನ್ನು ಎತ್ತಿ ಹಿಡಿದಿದೆ CWMA. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ದೊಡ್ಡ ಶಾಕ್ ಆಗಿದೆ. ಅಕ್ಷರಶಃ ಇದು ಮತ್ತೊಂದು ಮರಣ ಶಾಸನ ವೀಕ್ಷಕರೇ. ಅಲ್ಲ, ನಮ್ಮ ಪಡಿಪಾಟ್ಲು ನೋಡ್ಲಿಕ್ಕೆ ಸಾಧ್ಯ ಆಗದೆ, ನಮ್ಮ ಕಷ್ಟ ನೋಡ್ಲಿಕ್ಕೆ ಸಾಧ್ಯ ಆಗದೆ, ದೇವರು ವರುಣ ಕೃಪೆ ತೋರಿಸ್ದ. ಏನೋ ಒಂದು ಸ್ವಲ್ಪ ಮಳೆ ಕೊಟ್ಟ ಕಳೆದ ಒಂದು ವಾರ, ಲಾಸ್ಟ್ ವೀಕ್ ಅಲ್ಲ. ಅಯ್ಯೋ ಇವ್ರ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ, ತಡಿ ಒಂದು ಸ್ವಲ್ಪ ನೀರು ಕೊಟ್ಬಿಡೋಣ ಅಂತ ಆ ದೇವರೇ ದೊಡ್ಡ ಮನಸ್ಸು ಮಾಡಿ ಒಂದು ಸ್ವಲ್ಪ ನೀರು ಕೊಟ್ಟರು. ಆದರೆ ಅದನ್ನು ಉಳಿಸುವಂಥ ಒಂದು ಪ್ರವೃತ್ತಿ ಇವ್ರಿಗೆ ಇಲ್ಲ ಅನ್ನೋದಾದರೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ.